ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬದುಕನ್ನು ಆಧಾರವಾಗಿ ಇಟ್ಕೊಂಡು ನಾವು ಆ ಐಡಿಯಾ ಇಟ್ಕೊಂಡಿದ್ವಿ. ಇದು ಎಷ್ಟು ಸ್ಟ್ರಾಂಗ್ ಅನಿಸುತ್ತೆ. ಇಷ್ಟೆಲ್ಲ ಮಾಡಿದಾಗ ಜಮದಗ್ನಿ ಅಂತ ಋಷಿ ಹೆಸರು ಬರುತ್ತೆ. 5ನೇ ಋಷಿ ಹೆಸರು ಜಮದಗ್ನಿ ಅಂತ ಹೇಳಿದ್ವಿ. ಅವರು ಶಂಕರಾಚಾರ್ಯಗಿಂತ 400-500 ವರ್ಷ 600 ವರ್ಷ ಹಿಂದಿರೋರು. ಋಷಿ ಪರಂಪರೆ ಇತ್ತು. ಋಷಿಗಳೆಲ್ಲ ಮದುವೆ ಆಗ್ತಿದ್ರು, ಅವ್ರಿಗೆ ಮಕ್ಕಳಾಗೋದು. ಈ ಥರ ಜಮದಗ್ನಿ ಹೆಂಡತಿ ಹೆಸರು ರೇಣುಕಾದೇವಿ ಅಂತ ಅಂದ್ಬಿಟ್ಟು ಇವರಿಬ್ಬರಿಗೂ ಮಗ ಹುಟ್ಟುತ್ತಾನೆ. ಅವ್ರನ್ನ ಪರಶುರಾಮ ಅಂತ ಕರಿತೀವಿ. ಜಮದಗ್ನಿ ಏನಾಗುತ್ತೆ, ತುಂಬ ಕೋಪಿಷ್ಟ ಋಷಿ. ಆತ ಏನು ಮಾಡ್ತಾನೆ, ಒಂದು ಸರಿ ಗಂಡಂಗೆ ಹೆಂಡತಿಗೂ ಜಗಳ ಬಂದ್ಬಿಡುತ್ತೆ. ಪರಶುರಾಮಂಗೆ ಹೇಳ್ತಾನೆ, ನೀನು ತಾಯಿ ತಲೆನ ಕತ್ತರಿಸಿ ಸಾಕು ಅಂತ ಅಂದ್ಬಿಟ್ಟು. ಏನಾಗುತ್ತೆ, ಪರಶುರಾಮ ಹೆಣ್ಮು ನೋಡೋದಿಲ್ಲ, ಬರೀ ಗಂಡು ಕೊಡಲಿ ಅಂತ ಹೇಳ್ತೇವೆ. ಪರಶುರಾಮ ಯೂಸ್ ಮಾಡ್ತಕ್ಕಂಥ ಕೊಡಲಿ ಗಂಡು ಕೊಡಲಿ ಅಂತಾರೆ. ಆ ಕೊಡಲಿ ತಗೊಂಡು ಒಂದೆಟ್ಟು ಹಾಕ್ತಾನೆ. ತಾಯಿ ಕತ್ತು ಬೇರೆ ಆಗೋಗುತ್ತೆ, ತಾಯಿ ಸತ್ತು ಹೋಗ್ತಾಳೆ. ಆಮೇಲೆ ಅನ್ಸುತ್ತೆ, ಅಯ್ಯೋ ಎಂಥ ಇದಾಗ್ಬಿಟ್ಟು, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕತ್ತರಿಸ್ಬಿಟ್ನಲ್ಲ ಅಂತ ಏನು ಮಾಡ್ತಾರೆ, ಜಮದಗ್ನಿ ಋಷಿ ಏನು ಮಾಡ್ತಾರೆ, ಕಮಂಡಲದಿಂದ ನೀರನ್ನ ತೆಗೆದು ಹಾಕ್ತಾರಂತೆ. ಕತ್ತನ್ನ ಜೋಡಿಸ್ಬಿಟ್ಟು ಪುನಃ ಆಕೆಗೆ ಜೀವ ಬರುತ್ತೆ ಅಂತ. ಇದು ಬೇರೆ ಪುರಾಣದಲ್ಲಿ ಬರುತ್ತೆ, ಯಾವಾಗಲಾದ್ರೂ ಮುಂದೆ ಮಾತಾಡೋಣ ಡೀಟೇಲಾಗಿ. ಏನಾಗುತ್ತೆ, ಈ ಥರ ಜಮದಗ್ನಿ ಹೆಂಡತಿ ಬಂದ್ಬಿಟ್ಟು ರೇಣುಕಾದೇವಿ. ಜಮದಗ್ನಿ ಮತ್ತು ರೇಣುಕಾದೇವಿ ಇಬ್ಬರಿಗೂ ಹುಟ್ಟಿರೋ ಮಗನೇ ಪರಶುರಾಮ. ಪರಶುರಾಮ ತಾಯಿ ತಲೆನ ಕತ್ತರಿಸ್ತಾನೆ. ಹಾಗಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಏನು ಹೇಳ್ತೀವಿ ನಾವು, ರೇಣುಕಾ ಯಲ್ಲಮ್ಮ ಅಂತ ಕರಿತೀವಿ. ನೋಡಿ, ಇದು ಭಾಳ ಶಕ್ತಿ ದೇವತೆ. ಆಕೆ ಶಕ್ತಿಪೀಠ. ನೋಡಿ, ಮೈಸೂರಲ್ಲಿ ಬಂದರೆ ಚಾಮುಂಡಿ ಅಂತೀವಿ. ಮತ್ತು ಹಳ್ಳಿಗಾಡು ಪ್ರದೇಶಕ್ಕೆ ಹೋದರೆ ಬಿಸಿಲು ಮಾರಮ್ಮ ಅಂತೆ, ಆ ಮಾರಮ್ಮ ಅಂತೆ, ಈ ಮಾರಮ್ಮ ಅಂತೆ, ಅನೇಕ ಮಾರಮ್ಮಗಳ ಹೆಸರಿಟ್ಟಿರ್ತೀವಿ. ಮತ್ತು ಎಲ್ಲ ಕಡೆ ನಿಲ್ಲುವ ಏನಾಗುತ್ತೆ, ಈ ಸಮ್ಮರಲ್ಲಿ ಜಾತ್ರೆ ಮಾಡ್ತಾರೆ. ಅವ್ರವ್ರ ಹೊಲಗಳಿಗೆ ಹೋಗಿ ಅಲ್ಲಿ ಚಪ್ಪರ ಹಾಕಿ ಊಟ ಮಾಡಿ ಮಾಡ್ಕೊಳ್ತಕ್ಕಂಥ ಸಂಪ್ರದಾಯ ಇವಾಗಲೂ ಇದೆ. ಹಳ್ಳಿಗಳಲ್ಲಿ ರೈತರು ಇವಾಗಲೂ ಮಾಡ್ತಾರೆ. ಈ ಥರ ರೇಣುಕಾ ಯಲ್ಲಮ್ಮ ಗುಡ್ಡ ಅಂತ ಕರೀತಾರೆ. ಸೌದತ್ತಿನ ಶಕ್ತಿ ದೇವತೆ ಆಕೆ. ಮೈಸೂರಿನಲ್ಲಿ ಚಾಮುಂಡಿ ಹಾಗೆ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಾರಾಷ್ಟ್ರದವ್ರಿಗೆ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಒಂದು 500 ಕಿಲೋಮೀಟ್ರ್ ಸುತ್ತಮುತ್ತಿದ್ದಾರೆ ಅಂತಂದರೆ ಎಲ್ಲರಿಗೂ ಶಾಶಕ್ತಿ ಇದೆ. ಬೇಡಿದವರನ್ನೆಲ್ಲ ಕೊಡ್ತಾಳೆ. ನಮ್ಮ ಇಷ್ಟ ಭಾಳ ದಿವಸದಿಂದ ನಡೆದ ಕೆಲಸಗಳೆಲ್ಲ ಹೆಳ್ಳಪ್ಪ ಆಗ್ಬಿಟ್ಟಿರುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ಒಂದು ಸರಿ ಹರಕೆ ಹೊತ್ಕೊಂಬಂದರೆ ಕೆಲಸಗಳು ಪೂರ್ತಿ ಆಗುತ್ತೆ ಅಂತ. ನಾನು ಸಹ 2-3 ಕೆಲಸಗಳು ಬಾಕಿ ಉಳ್ಕೊಂಬಿಟ್ಟಿದ್ದೆ ನಂದು. ನಮ್ಮ ಕೈನಲ್ಲಿ ಮಾಡಿದ ಪ್ರಯತ್ನನೆಲ್ಲ ಮಾಡಿದ್ದೀವಿ ನಾವು. ಇನ್ನೇನು ಮಾಡ್ಬೋದು ನಾವು? ಹತ್ತಿರ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಕೃಷ್ಣ ಗೋವರ್ಧನ ಗಿರಿನ ಇರ್ತಾನೆ. ನನ್ನ ಫ್ರೆಂಡ್ ಒಬ್ಬರು ಯಾರೋ ಕೇಳ್ತಾ ಇದ್ರು, ಹೆಂಗಾರು ಇದೆಲ್ಲ ಬೂಟಾಟಿಕೆ ಅಲ್ವಾ ಸರ್, ಮನುಷ್ಯಂಗೆ ಆನೆ ತಲೆ ಇರುತ್ತಾ ಅಂತ ಅಂದ್ಬಿಟ್ಟು. ನೋಡಿ, ಸಾಂಕೇತಿಕವಾಗಿ ಯೂಸ್ ಮಾಡಬೇಕು. ಏನು ಅಂದರೆ, ದೇವರು ಎಲ್ಲ ಕೆಲಸ ಮಾಡೋದಿಲ್ಲ ರೀ. ಮನುಷ್ಯನಾದ ಒಂದು ಪ್ರಯತ್ನ ಹಾಕಬೇಕು, ಕದ ತಟ್ಟಬೇಕು, ಪ್ರಯತ್ನ ಮಾಡಬೇಕು. ಆಗಲಿಲ್ಲ ಅಂತಂದಾಗ ನೋಡಪ್ಪ ಸಹಾಯ ಮಾಡೋ ದೇವರೇ ಅಂತಂದರೆ ಮಾಡ್ತಾರೆ. ಇದು ಪದ್ಧತಿ. ಹಿಂದೂ ಧರ್ಮದಲ್ಲಿ ಯಾರು ನಂಬಿಕೆ ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಆಚರಿಸ್ತಕ್ಕಂಥ ಪದ್ಧತಿ. ಇಂಥ ಪದ್ಧತಿನಲ್ಲಿ 2-3 ಕೆಲಸಗಳು ನಂದು ಆಗಬೇಕಾಗಿದ್ದು ನಾನು ಹರಕೆ ಹೊತ್ಕೊಂಡು ಬಂದೆ. ನಮ್ಮ ಕೆಲಸಗಳೆಲ್ಲ ಪೂರ್ತಿಯಾಗಿ ನಮ್ಮ ಕೆಲಸಗಳು ಪ್ರಾರಂಭ ಆದರೂ ಸಾಕು, 1 ತಿಂಗಳೊಳಗೆ ಮತ್ತಿರ್ಗ ಬರ್ತೀನಿ ಅಂತ ಹೇಳಿದ್ದೀನಿ. ಇದು ಬೇರೆ ವಿಷಯ. ಹೀಗೆ ಜಮದಗ್ನಿ ಬಹಳ ಕೋಪಿಷ್ಟ ಋಷಿ. ನೋಡಿ, ನಾವು ಪ್ರವರ ಹೇಳಬೇಕಾದ್ರೆ ಭಾರ್ಗವ ಚಾವನ ಆಪ್ನವ ಅವರು ಜಮದಗ್ನೀತಿ ಪಂಚಾಋಷ್ಯ ಪ್ರವರ ಅನ್ವಿತ ಶಿವತ್ಸವತ. ನಮ್ಮ ಪೂರ್ವಿಕರು ಯಾರು ಅಂತಂದರೆ, ನಾವು ಈ 5 ಜನ ಋಷಿಗಳ ಹೆಸರು ಹೇಳ್ತೀವಿ. ಇವರೆಲ್ಲ ಶಂಕರಾಚಾರ್ಯರಿಗಿಂತ ಹಿಂದಿದ್ದವರು. 400 ವರ್ಷ ಇರ್ಬೋದು, 500 ವರ್ಷ ಇರ್ಬೋದು, 1000 ವರ್ಷ ಇರ್ಬೋದು, 2000 ವರ್ಷ ಇರ್ಬೋದು. ಆದರೂ ಡೀಟೇಲ್ಗಳು ಸಿಗ್ತಿಲ್ಲ ಸದ್ಯಕ್ಕೆ. ಸಿಕ್ಕಾಗ ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ. ಹೀಗೆ ರೇಣುಕಾ ಯಲ್ಲಮ್ಮ ಅಂತೀವಿ. ರೇಣುಕಾ ಯಲ್ಲಮ್ಮ ಶಕ್ತಿ ದೇವತೆ. ಶಕ್ತಿ ದೇವತೆ ಅಂತಂದರೆ ಅಲ್ಲಿ ನೋಡಿ, ನಾವು ಪ್ರಸಾದ ಹುಡುಕಿದ್ವಿ, ಪ್ರಸಾದ ಸಿಗಲಿಲ್ಲ ಅಲ್ಲಿ. ಮತ್ತು ಅಲ್ಲಿ ಕುಂಕುಮ, ಅರಿಶಿಣ, ಭಂಡಾರ ಅಂತ ಸಿಗುತ್ತೆ. ಭಂಡಾರ ಏನು ಅಂತ ಎರಚಾಡ್ತಾರೆ. ದೇವರಿಗೆ ಎರಚ್ತಾರೆ, ಮನುಷ್ಯರು ಎರಚ್ಕೋತಾರೆ, ಹರಕೆ ಹೊತ್ಕೊಂಡಿರ್ತಾರೆ, ಬೇಕಾದಷ್ಟು ಇದಿರುತ್ತೆ. ಇದೆಲ್ಲ ಮಾಡಿಕೊಂಡು 2 ದಿವಸ 3 ದಿವಸ ಅಲ್ಲಿ ಘಟಪ್ರಭಾನ ಮಲಪ್ರಭಾನ ಒಂದು ಸೌದತ್ತಿಲ್ಲಿ ಆ ಥರ ನದಿ ಹರಿಯುತ್ತೆ. ಆ ನದಿಯಿಂದ ನೀರು ಪಂಪ್ ಮಾಡ್ತಾರೆ ಮೇಲಕ್ಕೆ ಯಲ್ಲಮ್ಮ ಗುಡ್ಡಕ್ಕೆ. ಕುಡಿಯೋ ನೀರಿನ ಸಮಸ್ಯೆ ಇದೆ, ಆದರೂ ಸಹ ಭಾಳ ರೇಷನ್ ಥರ ಉಪಯೋಗಿಸ್ಬೇಕಲ್ಲಿ. ಸ್ನಾನ ಮಾಡಬೇಕು ಅಂದರೆ ಒಂದೇ ಬಕೆಟ್ ನೀರು, ಟಾಯ್ಲೆಟ್ಗೆ ಹೋಗಬೇಕು ಅಂದ್ರೆ ಇಷ್ಟೇ ನೀರು, ಆ ಥರ ಎಲ್ಲ ಇದೆ. ಏನಾಗುತ್ತೆ, ಪಬ್ಲಿಕ್ ಟಾಯ್ಲೆಟ್ಗಳಿದೆ, ಪ್ರೈವೇಟ್ ಟಾಯ್ಲೆಟ್ಗಳು ಇವೆ. ಇದೆಲ್ಲ ಜನ ನಡೆಸ್ತಾರೆ. ಒಂದು ಸಾರಿ ಸ್ನಾನ ಮಾಡೋಕ್ಕೆ ಹೋದರೆ 30 ರೂಪಾಯಿ ಕೊಡಬೇಕಾಗತ್ತೆ. ಒಂದು ಸರಿ ಸಂಡಾಸ್ ಅಂತಾರಲ್ಲ ಟಾಯ್ಲೆಟ್ಗೆ ಹೋಗೋದಕ್ಕೆ, ಒಂದು ಸರಿ ಸಂಡಾಸ್ಗೆ ಹೋಗ್ತೀವಿ ಅಂತಂದರೆ 3-5 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಸರ್ಕಾರಿ ಇದರಲ್ಲಿ 3 ರೂಪಾಯಿ ಕಲೆಕ್ಟ್ ಮಾಡ್ತಾರೆ, ಪ್ರೈವೇಟಲ್ಲಿ 5-10 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಕ್ಲೀನಾಗಿರುತ್ತೆ.
ತಿಳ್ಕೋಬೇಕು. ಮತ್ತೇನು ಅಂತಂದರೆ ಎಲ್ಲರೂ ರೈಲಲ್ಲಿ ಹೋಗೋದು ಉತ್ತಮ. ಬೆಳಗಾಂ ಜಿಲ್ಲೆಯಲ್ಲಿದ್ದರು ಧಾರವಾಡದಿಂದ 40 ಕಿಲೋಮೀಟ್ರ್, ಬೆಳಗಾಮಿಂದ ತುಂಬ 200 ಕಿಲೋಮೀಟ್ರ್ ಆಗ್ಬಿಡುತ್ತೆ. ದಿನ ಎಲ್ಲ ಪ್ರಯಾಣ ಮಾಡಬೇಕಾಗತ್ತೆ ಬಸ್ಸಲ್ಲಿ ನಾವು. ಅದು ಸಿದ್ದರಾಮಯ್ಯನವ್ರು ಫ್ರೀ ಕೊಟ್ಟಿರೋದು ಬಸ್ಸು, ಸ್ತ್ರೀಶಕ್ತಿ ಮಾಡಿ. ಗಂಡಸರು ಬಸ್ ಹತ್ತೋಕ್ಕೆ ಆಗೋದಿಲ್ಲ. ಆ ಜನ ಸುಖ ಸುಮ್ಮನೆ ಹೋಗ್ತಾರೆ ರೀ. ಫ್ರೀ ಮಾಡಿದಾರಲ್ಲ ಅಂತ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಹರಕೆ ಹೊತ್ಕೋತಾರೆ, ಏನೋ ಮಾಡ್ತಾರೆ, ಅಲ್ಲಿ ಊಟ ಮಾಡ್ತಾರೆ, ಅಲ್ಲಿ ಇದು ಮಾಡಿಕೊಂಡು ಏನೋ ಹರಕೆ ಹೊತ್ಕೊಂಡಿರ್ತಾರೆ, ಜೋಗತಿ ಆಗ್ತಾ ನಿಂತಾರೆ. ಮದುವೆ ಆಗಿರಲ್ಲ ಅನ್ನೋರು ಹೋಗ್ತಾರೆ, ದೇವತೆಗೆ ಇದನ್ನು ಕೊಟ್ಬಿಡ್ತಾರೆ, ಏನು ಅಂದರೆ ದಾನ ಮಾಡಿಬಿಡ್ತಾರೆ, ಹೆಣ್ಮಕ್ಳನ್ನೇ ದಾನ ಮಾಡ್ತಾರೆ. ಅವ್ರನ್ನ ಜೋಗತಿಯರು ಅಂತ ಕರೀತಾರೆ. ಇತರ ಪದ್ಧತಿನೂ ಇದೆ. ಅಲ್ಲೇನಾಗಿದೆ, ದೇವದಾಸಿ ಪದ್ಧತಿ ಇತ್ತು. ದೇವದಾಸಿ ಪದ್ಧತಿ ಅಂತಂದರೆ ಪ್ರಾಸ್ಟಿಟ್ಯೂಷನ್ ಜಾಸ್ತಿ ಇತ್ತು. ಕರ್ನಾಟಕ ಸರ್ಕಾರ ಏನಾಗಿದೆ, ಮುಜರಾಯಿ ಇಲಾಖೆ ತಗೊಂಡಿದೆ. ಇವಾಗ ಮುಜರಾಯಿ ಇಲಾಖೆ ತಗೊಂಡು ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡಿದ್ದೀವಿ, ಅಂದರೆ ಪ್ರಾಸ್ಟಿಟ್ಯೂಷನ್ನ ನಿರ್ಮೂಲನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಓಕೆ, ಇದೇನಾಗಿದೆ, ದೇವದಾಸಿ ಪದ್ಧತಿ ಮುಜರಾಯಿ ಇಲಾಖೆ ತಗೊಂಡಿದ್ದಾರೆ, ಇದ್ರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಬನ್ನಿ ನೋಡಿ, ನಾನು ಸುಮಾರು 1,000 ರೂಪಾಯಿ ಖರ್ಚು ಮಾಡಿದೆ ಅಲ್ಲಿ. ಏನು ಅಂದರೆ ಸೀನಿಯರ್ ಸಿಟಿಸನ್ಗೆ ಫ್ರೀ ಕೈದಿದೆ, 10 ನಿಮಿಷದಲ್ಲಿ ದೇವ್ರು ನೋಡ್ಕೊಂಡು ಬರ್ಬೋದು. ಇದಲ್ಲದೆ 100 ರೂಪಾಯಿಂದ ಕೌಂಟ್ರಿದೆ, 100 ರೂಪಾಯಿನ ಕೌಂಟ್ರಲ್ಲೂ ಹೋಗಿದ್ದೆ. ಅಲ್ಲಿ ಸುಮಾರು 1 ಗಂಟೆಯಿಂದ 2 ಗಂಟೆ ನಿಂತ್ಕೋಬೇಕಾಗತ್ತೆ, 100 ರೂಪಾಯಿ ಕೊಟ್ಟು ಹೋಗ್ಬೋದು. ಇದಲ್ಲದೆ 500 ರೂಪಾಯಿ ಕೌಂಟ್ರಿದೆ, 500 ರೂಪಾಯಿ ಕೌಂಟ್ರಲ್ಲಿ ಸುಮಾರು 15-20 ನಿಮಿಷದೊಳಗೆ ಹೋಗ್ಬಾರ್ದು, ಅದರಲ್ಲೂ ಹೋಗಿದ್ದೆ. ಇದೇನಾಗುತ್ತೆ, ಸುಮಾರು 1,000 ರೂಪಾಯಿ ದೇವಸ್ಥಾನಕ್ಕೋಸ್ಕರ ಡೊನೇಷನ್ ಕೊಟ್ಟೆ. ನೋಡಿ, ನಾವು ದೇವಸ್ಥಾನಕ್ಕೋಸ್ಕರ ಡೊನೇಷನ್ ಕೊಡ್ತೀವಿ, ಮುಜರಾಯಿ ಇಲಾಖೆಗೆ ಹೋಗುತ್ತೆ. ಮುಜರಾಯಿ ಇಲಾಖೆಗೆ ಅಂತ ಸರ್ಕಾರಿ ಖಜಾನೆಗೆ ಹೋಗುತ್ತೆ. ಸರ್ಕಾರಿ ಖಜಾನೆಗೆ ಹೋದ್ಮೇಲೆ ದುಡ್ಡು ಮುಜರಾಯಿ ಇಲಾಖೆಯಿಂದ ಬಂದಿದೆಯೋ, ಟ್ಯಾಕ್ಸಿಂದ ಬಂದಿದೆಯೋ, ಕಮರ್ಷಿಯಲ್ ಟ್ಯಾಕ್ಸಿಂದ ಬಂದಿದೆಯೋ, ಸೇಲ್ ಟ್ಯಾಕ್ಸಿಂದ ಬಂದಿದೆಯೋ, RTO ಆಫೀಸಿಂದ ಬಂದಿದೆಯೋ, ಯಾವುದು ಬರಲ್ಲ. ಖಜಾನೆಗೆ ಹೋಗಿದ್ದು ದುಡ್ಡು ಅಷ್ಟೇ, ದುಡ್ಡು ಅಷ್ಟೇ. ಇದನ್ನೇನು ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, DK ಶಿವಕುಮಾರ್ ಇದ್ದಾರೆ. ಇವರು ಈ ಸತಿ ಬಡ್ಜೆಟಲ್ಲಿ 2024 ಬಡ್ಜೆಟ್ ಇದು ಮಾಡಿದ್ರು, 14-15 ಬಡ್ಜೆಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಇವರು ಕನ್ಫ್ಯೂಸ್ಡ್ ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಯಾಕೆ ಕನ್ಫ್ಯೂಸ್ಡ್ ಅಂತ ಹೇಳ್ತೀನಿ ಅಂದರೆ ನೋಡಿ, ಇವರು ಮುಂದಿನ ಜನ್ಮ ಅನ್ನೋದಿದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತ ಆಸೆ ವ್ಯಕ್ತಪಡಿಸ್ತಾರೆ. ಆದರೆ ಎಲೆಕ್ಷನ್ ಟೈಮಲ್ಲಿ ನನ್ನ ಹೆಸರು ರಾಮ ಇದ್ದಾನೆ ಅಂತ ಹೇಳ್ತಾರೆ. ಈ ಥರ ದ್ವಂದ್ವ ವ್ಯಕ್ತಿತ್ವ ಇರೋರನ್ನು ನಾವು ಕನ್ಫ್ಯೂಸ್ಡ್ ಮೈಂಡ್ ಸೆಟ್ ಅಂತಲೇ ಹೇಳಬೇಕಾಗತ್ತೆ. ಇದು ನಿರ್ವಿವಾದವಾಗಿ ಎಲ್ಲರೂ ಒಪ್ಕೋಬೇಕಾಗುತ್ತೆ. ಈ ಥರ ಪಾರ್ಟಿ ಏನು ಮಾಡಿದ್ರು, ಇವರು ಹಿಂದೂಗಳು ವಿರೋಧಿಗಳು. ಇವರು ಹಿಂದೂಗಳು ವಿರೋಧಿ ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀವಿ. ಈ ಸತಿ ಬಡ್ಜೆಟಲ್ಲಿ ಸಿದ್ದರಾಮಯ್ಯನವರು ವಕ್ಫ್ ಪ್ರಾಪರ್ಟಿ ಅಂದರೆ 1000 ಆಸ್ತಿನ ಕೊಂಡ್ಕೋಬೋದು, ಅದಕ್ಕೋಸ್ಕರ 200 ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದ್ದಾರೆ. ನೋಡಿ, ಸವದತ್ತಿ ಎಲ್ಲಮ್ಮಂಗೆ ಬರೋ ದುಡ್ಡನ್ನು ಅದರ ಎಷ್ಟು ಪ್ರಮಾಣ ಹೋಗುತ್ತೋ ಗೊತ್ತಿಲ್ಲ, 5% ಹೋಗ್ಬೋದು, 10% ಹೋಗ್ಬೋದು, 95% ಹೋಗ್ಬೋದು, 100% ಹೋಗ್ಬೋದು. ಈ ಥರ ಕರ್ನಾಟಕದಲ್ಲಿರ್ತಕ್ಕಂಥ ಮುಜರಾಯಿ ಇಲಾಖೆಯಿಂದ ಸಾವಿರಾರು ಕೋಟಿ ಬರುತ್ತೆ. ಅದರಲ್ಲಿ ಆಂಶಿಕವಾಗಿ ಇವರು ದೇವಸ್ಥಾನಗಳನ್ನ ಉದ್ಧಾರ ಮಾಡದೆ ಕೇವಲ ವಕ್ಫ್ ಬೋರ್ಡ್ನ ಆಸ್ತಿನ ಉದ್ಧಾರ ಮಾಡೋದಕ್ಕೆ 200 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಒಂದು ಫೈನ್ ಡೇ ಏನಾಗುತ್ತೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಆಸ್ತಿಗಳೆಲ್ಲ ವಕ್ಫ್ ಬೋರ್ಡ್ಗೆ ರಿಜಿಸ್ಟರ್ ಆಗಿರುತ್ತೆ. ನಮ್ಮ ದೇಶ ನಮಗೆ ಗೊತ್ತಿಲ್ಲದಂಗೆ ಇಸ್ಲಾಮಿಕ್ ರಾಷ್ಟ್ರ ಆಗ್ಬಿಡುತ್ತೆ. ಇದು ನಮ್ಮ ಮುಂದಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಈ ಜಿಜ್ಞಾಸೆ ನಿಮಗೆ ಬಿಡ್ತೀನಿ. ಈಗ ಲೋಕಸಭೆ ಎಲೆಕ್ಷನ್ ಬಂದಿದೆ. ನರೇಂದ್ರ ಮೋದಿ ನಮ್ಮೆಲ್ಲರ ಆಶಯಗಳಿಗೆ ಪೂರಕವಾದಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ನಮ್ಮೆಲ್ಲರ ಆಶಯಗಳಿಗೆ ಪೂರಕವಾದಂಥ ಸಂವಿಧಾನದ ಬದಲಾವಣೆಗಳನ್ನ ಮಾಡ್ತಾಯಿದ್ದಾರೆ. ಇದಕ್ಕೆ ಪೂರಕವಾಗಿ ನಾವು ನರೇಂದ್ರ ಮೋದಿಯವರಿಗೆ ಓಟ್ ಹಾಕಬೇಕು, BJPಗೆ ಓಟ್ ಹಾಕಬೇಕು. ಅಬ್ ಕಿ ಬಾರ್ 400 ಪಾರ್ ಅಂತಾರೆ. ಬನ್ನಿ 400 ಪಾರ್ ಅಲ್ಲ ರೀ, ನರೇಂದ್ರ ಮೋದಿ ಹೇಳಿದ್ರು ಗ್ರೌಂಡ್ ರಿಯಾಲಿಟಿ, ಗ್ರೌಂಡಲ್ಲಿ ಕೆಲಸ ಮಾಡೋರು ನಾವು. ಗ್ರೌಂಡ್ ಝೀರೋನಲ್ಲಿ ಏನು ಹಿಡಿಯುತ್ತೆ ಅಂತ ನಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ BJP 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸುತ್ತೆ. ಮತ್ತು ಮೈಸೂರಲ್ಲಿ ನೋಡಿ, ಮಹಾರಾಜರ ಎಲೆಕ್ಷನ್ ನಿಂತುಬಿಟ್ಟಿದ್ದಾರೆ. ಮಹಾರಾಜರ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಅಂತಂದರೆ ನಾಮಕಾವಸ್ಥೆ ಕಾಂಗ್ರೆಸ್ ಆಗಿ ಕ್ಯಾಂಡಿಡೇಟ್ ನಿಂತಿದ್ದಾರೆ. ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಎಲೆಕ್ಷನ್ ಮುಗಿದೋದ್ರು ಅವ್ರ ಹೆಸರು ಏನು ಅಂತ ಗೊತ್ತಾಗೋದಿಲ್ಲ. ಇರಲಿ, ಅದು ಭಾಳ ಗೌಣ. ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಯದುವೀರ ಕೃಷ್ಣದತ್ತ ಒಡೆಯರ್ ಗೆಲ್ತಾರೆ, BJP ಅಭ್ಯರ್ಥಿ ಗೆಲ್ತಾರೆ. ಈ ದೃಷ್ಟಿಯಿಂದ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಏನು ಅಭ್ಯರ್ಥಿ ಆಯ್ಕೆ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಒಳ್ಳೆಯ ಕೆಲಸ ಮಾಡಿದ್ರು. ಓಟಿನ ದೃಷ್ಟಿಯಿಂದ, ರಾಜಕೀಯ ದೃಷ್ಟಿಯಿಂದ ನಾವು ಬರೀ ಮೈಸೂರನ್ನ ಮಾತ್ರ ತಗೊಳಕ್ಕಾಗೋದಿಲ್ಲ ರೀ. ಇಂಡಿಯಾ ದೇಶದಲ್ಲಿ ಭಾರತ ದೇಶ ಅಂತ ಆಗಬೇಕು, ಹಿಂದೂಸ್ತಾನ ಆಗಬೇಕು ಅಂದರೆ ಅದನ್ನು ಮೂಲ ಉದ್ದೇಶ ಆಗಬೇಕು. ನಮಗೆ ಹೇಗೆ ಸ್ವಂತ ಮನೆ, ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಕೈ, ನಮ್ಮ ಕಾಲು ಇರುತ್ತೆ, ಹಾಗೆ
ನಮ್ಮ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಣ್ಣ, ನನ್ನ ತಂಗಿ, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ ಅಂತಿದ್ದಾಗ ನಮ್ಮ ಮನೆ, ನಮ್ಮ ರಾಜ್ಯ, ನಮ್ಮ ದೇಶ ಆಗಬೇಕು. ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಸಹ ಡೆಮಾಕ್ರಸಿಲಿ ಮಾನ್ಯತೆ ಬರಬೇಕು ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇವತ್ತು ಸಹ ನಾವು ಹಿಂದೂಗಳು ಹಿಂದೂಸ್ತಾನದಲ್ಲಿ, ಇಂಡಿಯಾದಲ್ಲಿ 72ರಿಂದ 75 ಭಾಗ ಇದೆ. ಬರೀ ಇವರೇನು ಮಾಡ್ತಾರೆ, ವಿಧಾನಸಭೆಯಲ್ಲಿ ಬಹುಮತ ಬಂತು, ಲೋಕಸಭೆಯಲ್ಲಿ ಬಹುಮತ ಬಂತು ಅಂತ ಓಡಾಡ್ತಾರೆ. ದಡ್ಡ ಮುಂಡೆ ಮಕ್ಳಿಗೆ ಗೊತ್ತೇ ಇಲ್ಲ ರೀ. ಅಂಬೇಡ್ಕರ್ ಮಾಡಿರೋದು ಪ್ರಜಾಪ್ರಭುತ್ವ ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತಂದರೆ ಸೆಕ್ಯುಲರ್ ಅನ್ನೋ ಶಬ್ದ ಹೋಗಬೇಕು. ಹಿಂದೂಗಳಿಗೆ ಪೂರಕವಾದಂಥ ಸಂವಿಧಾನ ರಚನೆ ಆಗಬೇಕು ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.